ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸ್ವಾತಿ ಹೇಳ್ತಾ ಇರ್ತಾಳೆ, ಇನ್ನೊಂದು ಸ್ವಲ್ಪ ದಿನ ನಾನು ಅಲ್ಲಿಗೆ ಬಂದುಬಿಡ್ತೀನಿ, ಎಲ್ಲರೂ ಊರಿಗೆ ಹೋಗಿ ಅಮ್ಮ ಅಂತ ಅಂದಾಗ ಎಲ್ಲರೂ ಶಾಕಾಗಿ ಸ್ವಾತಿ ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಏನು ನಿನ್ನ ಮಾತಿನ ಅರ್ಥ ಸ್ವಾತಿ, ನೀನೇನಕ್ಕೆ ಅಲ್ಲಿಗೆ ಬರ್ತೀಯ ಅಂತ ಅಜ್ಜಿ ಶಾಕಾಗಿ ಕೇಳ್ತಿರ್ಬೇಕಾದ್ರೆ, ಅದು ಅವಾಗವಾಗ ನಿಮ್ಮನ್ನೆಲ್ಲ ನೋಡೋಕೆ ಬರ್ತೀನಿ ಅಂತ ಅಂದಾಗ ವಂಶಿ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾನೆ. ಹಾಗೆ ಪ್ರೀತಿ ಮತ್ತು ಮೇಘನು ಸಹ ಖುಷಿ ಪಡ್ತಿರ್ಬೇಕಾದ್ರೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಮ್ಮ, ನಾವು ನಮ್ಮೂರಿಗೆ ಹೋಗೋಣ, ಅಲ್ಲಿ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಹಳೆ ಸ್ಕೂಲಿಗೆ ನಾನು ಹೋಗ್ಬೋದು, ಪ್ಲೀಸ್ ಬನ್ನಿ ಅಮ್ಮ ಅಂತ ಅನ್ಬೇಕಾದ್ರೆ ಅಜ್ಜಿನೂ ಸಹ ಕಣೆ ಪದ್ಮ, ನನಗಿಲ್ಲಿ ಇರೋಕ್ಕೆ ಮನಸ್ಸೇ ಇಲ್ಲ ಕಣೆ, ನಮ್ಮೂರಿಗೆ ಹೋಗೋಣ, ನನ್ನ ಮಗ ಕಟ್ಸಿರೋ ಮನೆಗೆ ಹೋಗೋಣ ಕಣೆ ಅಂತ ಅಂದಾಗ ಗೀತನೂ ಹಾಗೆ ಕುಮಾರನು ಹೇಳ್ತಾ ಇರ್ತಾರೆ, ನಮಗೇನು ತೊಂದರೆ ಇಲ್ಲ, ನೀವೆಲ್ಲ ಒಪ್ಪೋದಾದರೆ ನಾವು ಅಲ್ಲಿಗೆ ಬರ್ತೀವಿ, ಅಂಗಡಿನ ಶಿಫ್ಟ್ ಮಾಡ್ಕೊಳ್ಳೋಣ, ಹೇಗಿದ್ದರೂ ಹಳೆ ಕಸ್ಟಮರ್ ಸಿಗ್ತಾರೆ, ಕೈ ತುಂಬ ದುಡ್ಡು ಮಾಡ್ಬೋದು ಅಂತ ಅನ್ಬೇಕಾದ್ರೆ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ, ಈ ಕೂಡು ಕುಟುಂಬನ ನೋಡಿದರೆ ನನಗೆ ಇವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಿದೆ, ಇವ್ರನ್ನೆಲ್ಲ ಕಳಿಸೋ ಮನಸ್ಸೇ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪದ್ಮ ಯಾರು ಹೋಗೋದು ಬೇಡ ಅಂತ ಹೇಳಿದ ತಕ್ಷಣ ಈ ಕಡೆ ವಂಶಿಗೂ ಹಾಗೆ ಮೇಘನ್ಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಯಾಕಮ್ಮ ಈ ರೀತಿ ಹೇಳ್ತಿದ್ದೀರಾ, ನಿಮಗೆ ಮನೆ ಅಂದ್ರೆ ಇಷ್ಟ ಇಲ್ವಾ, ಮನೆಗೆ ಹೋಗೋಕೆ ಇಷ್ಟ ಇಲ್ವಾ ಅಂತ ಈ ಕಡೆ ಗೀತನು ಸ್ವಾತಿನೂ ಕೇಳ್ತಿರ್ಬೇಕಾದ್ರೆ, ನಮ್ಮ ಮನೆಗೆ ಹೋಗೋಕೆ ನನಗೆ ತುಂಬಾ ಇಷ್ಟ, ಆದರೆ ಏನು ಮಾಡಲಿ, ಆ ಪಶುಪತಿ ನಮ್ಮ ಮನೆ ಮಾತ್ರ ಕಿತ್ಕೊಂಡಿಲ್ಲ, ನಮ್ಮ ಮಾನ ಮರ್ಯಾದೆ ಎಲ್ಲನೂ ಸಹ ಕಿತ್ಕೊಂಡಿದ್ದಾನೆ, ಅದನ್ನು ನಾವು ಗಳಿಸ್ಕೊಂಡು ಸಂಪಾದನೆ ಮಾಡಿಕೊಂಡೇ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲಿವರೆಗೂ ನಾವು ಇಲ್ಲಿ ಇರಲೇಬೇಕು ಅಂತ ಅಂದಾಗ ಕುಮಾರ ನಿಮ್ಮಿಷ್ಟ ಅತ್ತೆ, ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತ ಅಂದಾಗ ವಂಶಿನೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅತ್ತೆ, ಸ್ವಾಭಿಮಾನ ಅಂದರೆ ಈ ರೀತಿ ಇರಬೇಕು, ಯಾವಾಗಲೂ ನಿಮಗೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಅಂದಾಗ ನೀವಿಬ್ಬರು ನನ್ನ ಜೊತೆ ಸಪೋರ್ಟಿವ್ ಆಗಿದ್ದರೆ ಮನೆಯವರೆಲ್ಲರೂ ಸಹ ಸಪೋರ್ಟ್ ಕೊಡ್ತಾರೆ, ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ಅನ್ಬೇಕಾದ್ರೆ ಸರಿ ಸರಿ ನೀವೆಲ್ಲ ಖುಷಿಪಟ್ಟರೆ ನಮಗೂ ಖುಷಿನೇ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ಅಡುಗೆ ಮಾಡ್ತೀನಿ, ಎಲ್ಲರೂ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದಾಗ ಬೇಡ ಬೇಡ ಅಜ್ಜಿ ತಾತ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವಿನ್ನು ಬರ್ತೀವಿ ಅಂತ ವಂಶಿ ಸ್ವಾತಿ ಖುಷಿಯಾಗಿ ಮನೆಯೊಳಗೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ರಾಗಿಣಿಗೆ ಅಜಯ್ ತಾಳಿ ಕಟ್ಟಿದ್ದನ್ನು ನೋಡಿ ನಿತಿನ್ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ, ಬಾ ನಿತಿನ್ ಸರಿಯಾದ ಟೈಮಿಗೆ ಬಂದಿದೀಯಾ, ತಗೋ ಇಲ್ಲಿ ಅಕ್ಷತೆಗಳನ್ನ ಹಾಕಿ ಬ್ಲೆಸ್ಸಿಂಗ್ ಮಾಡು ನನಗೆ, ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಿತಿನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾನೆ. ಹಾಗೆ ನಗಾಡ್ಕೊಂಡು ಪಶುಪತಿ ಹೇಳ್ತಾ ಇರ್ತಾನೆ, ಬಾ ಅಳಿಮಯ್ಯ, ನನಗಂತೂ ಖುಷಿ ಆಗ್ತಿದೆ ನಿನ್ನನ್ನು ನೋಡಿ, ಮನೆಯವರೆಲ್ಲ ಬಂದಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು, ಆದರೆ ನೀನಾದರೂ ಬಂದಿಲ್ಲ ಅಂತ ಅನ್ಬೇಕಾದ್ರೆ, ಏನು ಮಾವ ಅಳಿಮಯ್ಯ ಅಂತ ಕರಿತಿದ್ದೀರಾ ನಿತಿನ್ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ ಅಜಯ್, ಇವನು ನನ್ನ ತಂಗಿ ಮಗ, ನಾನು ಚಿಕ್ಕ ವಯಸ್ಸಿಂದಲೂ ಸಲಿಗೆಗೆ ಅಳಿಮಯ್ಯ ಅಳಿಮಯ್ಯ ಅಂತ ಕರಿತಿದ್ದೀನಿ ಅಷ್ಟೇ, ಬಟ್ ನನ್ನ ನಿಜವಾದ ಅಳಿಯ ನೀನೇ ಅಂತ ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ರಂಜನ್ ಸಿಕ್ಕಾಪಟ್ಟೆ ನಗಾಡ್ಕೊಂಡು ನಮ್ಮ ಅಕ್ಕನ ಮದುವೆನ ನಿಲ್ಲಿಸ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ದ, ಆದರೆ ಅದೇನೂ ಆಗಲೇ ಇಲ್ಲ, ನೋಡ್ದಪ್ಪ ಇವಾಗ ನಮ್ಮ ಅಕ್ಕ ಅಂದ್ಕೊಂಡಂಗೆ ಗುರಿನೂ ಸಾಧಿಸಿದ್ಲು, ಹಾಗೆ ಅಜಯ್ನ ಮದುವೆ ಆದ್ಲು ಅಂತ ಅಂದಾಗ ಪಶುಪತಿ ನಗಾಡ್ಕೊಂಡು, ಹಾಗೆ ಕಣ್ಣು ಅವರು ನಾನು ಬಂದ ರೂಪೇನ ಪಶುಪತಿ ಸ್ವಾಲಯ ಅಂತ ಹೇಳ್ತಾರಲ್ಲ, ಹಾಗೆ ಯಾರ ಕೊರಳಿಗೆ ಯಾರು ತಾಳಿ ಕಟ್ಟಬೇಕೋ ಅದು ಕಟ್ಟಾಯಿತು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ, ಹೌದು ಅಪ್ಪ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಹಾಗೆ ಅಜಯ್ನ ಕೈ ಹಿಡಿಬೇಕು ಅಂತ ಹಣೆ ಬರದಲ್ಲಿ ಬರೆದಿತ್ತು ಅಂತ ಅನಿಸುತ್ತೆ, ಅದಕ್ಕೆ ಅವನ ಕೈಲಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಅಂದಾಗ, ಮುಚ್ಚೆ ರಾಗಿಣಿ ಬಾಯಿ ಸಾಕು, ನೀನೆಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಬೇಕು ಬೇಕು ಅಂತ ಈಗ ನೀನು ವಂಶ ಮನೆ ಸೊಸೆಯಾಗಿ ಹೋಗ್ತಿದ್ದೀಯಾ, ಸ್ವಾತಿಗೆ ಟಾರ್ಚರ್ ಕೊಡಬೇಕಂತ ಅಲ್ವಾ ಹೋಗ್ತಾ ಇರೋದು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಗಿಣಿ ಹೇಳ್ತಾ ಇರ್ತಾಳೆ, ನೋಡು ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ, ಅಷ್ಟಕ್ಕೂ ನಾನೇನಕ್ಕೆ ಸ್ವಾತಿಗೆ ತೊಂದರೆ ಕೊಡಲಿ, ನಾನು ಅಜಯ್ನ ಲವ್ ಮಾಡಿದೆ, ಅಜಯ್ ನನ್ನನ್ನು ಲವ್ ಮಾಡಿದ್ರು, ಅದಕ್ಕೆ ಇಷ್ಟಪಟ್ಟು ಮದುವೆ ಆದ್ವಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಲವ್ ಯು ಸೋ ಮಚ್, ನಾನು ಇಷ್ಟೊಂದು ಥರ ಇಷ್ಟಪಡ್ತಿದ್ದೀಯಲ್ಲ ರಾಗಿಣಿ, ಐ ಲವ್ ಯು ಟು ಅಂತ ಹೇಳ್ತಾ ಇರಬೇಕಾದ್ರೆ, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡಿ ಅಜಯ್ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಅಜಯ್ ಹೇಳ್ತಾ ಇರ್ತಾನೆ, ನೋಡಿ ಇದರಲ್ಲಿ ಬಾಬು ವಿಷಯನ ಏನಕ್ಕೆ ತರ್ತಿದೆಯಾ ನಿತಿನ್, ನನ್ನ ಹೆಂಡತಿ ಬಗ್ಗೆ ನೀನು ಈ ರೀತಿ ಎಲ್ಲ ಮಾತಾಡಬೇಡ, ಅಷ್ಟಕ್ಕೂ ಮನೆಯವ್ರಿಗೆ ನಮ್ಮ ಪ್ರೀತಿ ಇಷ್ಟ ಇರಲಿಲ್ಲ, ಅದಕ್ಕೆ ನಾವು ಈ ರೀತಿ ಮದುವೆ ಆದ್ವಿ ಅಷ್ಟೇ ಅಂತ ಅಂದಾಗ, ನೀನು ತಲೆ ಕೆಡಿಸ್ಕೋಬೇಡ ಅಜಯ್, ಇವನೊಂದು ಸ್ವಲ್ಪ ಲೂಸು, ಮೊದಲು ಸ್ವಾತಿ ಇವಳನ್ನ ಲವ್ ಮಾಡಿ ರಿಜೆಕ್ಟ್ ಮಾಡ್ದ, ಹಾಗೆ ಈಗ ನಾನು ಇವಳನ್ನ ರಿಜೆಕ್ಟ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಲೂಸ್ ಥರ ಆಡ್ತಾ ಇದ್ದಾನೆ ಅಂತ ನಿತಿನ ಬೈತಾ ಇರ್ತಾಳೆ. ಹಾಗೆ ಅಜಯ್ ಹೇಳ್ತಾ ಇರ್ತಾನೆ, ಇಂಥವ್ರನ್ನ ನಾನು ಲೈಫಲ್ಲಿ ಎಷ್ಟು ಜನ ನೋಡಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ ರಾಗಿಣಿ ಬಿಟ್ಬಿಡು ಅಂತ ಅಂದಾಗ ನಿತಿನ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಏನೋ ಹೇಳ್ತಿದ್ದೀಯಾ ಮುಚ್ಚೋ ಬಾಯ್ನ, ನೀನು ಎಂಥವನು ಅಂತ ನಾನು ಎಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಅಲ್ಲ ಹುಡ್ತಾಗಿಂದ ನೋಡ್ತಿದ್ದೀನಿ, ನಿನ್ನ ಬುದ್ಧಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೋಡು ಇವಾಗಲೇ ವಾರ್ನ್ ಮಾಡ್ತಾ ಇದ್ದೀನಿ, ಮನೆಗೆ ಹೋದ ತಕ್ಷಣ ವಂಶಿಗಾಗಲಿ ಸ್ವಾತಿಗಾಗಲಿ ಅಜ್ಜಿ ತಾತನಿಗಾಗಲಿ ಏನಾದ್ರು ತೊಂದರೆ ಕೊಟ್ಟರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಪಶುಪತಿ ಹೋಗ್ತಾನೆ, ಏನು ನಿತಿನ್ ಏನೋ ಮಾತಾಡ್ತಿದ್ಯಾ, ನೀನು ಏನು ಕಿಸ್ತು ದಬಾಕ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ತಲೆ ಕೆಡಿಸ್ಕೋಬೇಡ, ಬಾರೋ ಬರೋದು ಬಂದಿದ್ಯಾ, ಗಂಡು ಹೆಣ್ಣು ಜೊತೆ ಒಂದು ಫೋಟೋ ತೆಗೆಸ್ಕೊ ಅಂತ
ಫೋರ್ಸ್ ಮಾಡಿ ಈ ಕಡೆ ನಿತಿನ್ ಜೊತೆ ಫೋಟೋ ತೆಗೆಸ್ಕೊತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಾಗಿಣಿ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿಂತ್ಕೊ ನಿತಿನ್ ಒಂದು ನಿಮಿಷ, ಕೋಪದಲ್ಲಿ ಬೇರೆ ಹೋಗ್ತಾ ಇದೀಯಾ, ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಅತ್ತೆಗೆ ಬೇರೆ ನೀನು ಒಬ್ಬನೇ ಮಗ, ಒಂದು ಕೆಲಸ ಮಾಡು ಶರತ್, ನಿನ್ನ ಫ್ರೆಂಡ್ ಕೈಲಿ ಗಾಡಿನ ಡ್ರೈವ್ ಮಾಡೋಕ್ಕೆ ಕೊಡಬೇಡ, ನೀನು ಓಡಿಸ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ನಿತಿನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇರ್ತಾನೆ. ಹಾಗೆ ಅಜಯ್ ಹೇಳ್ತಾ ಇರ್ತಾನೆ, ತಲೆ ಕೆಡಿಸ್ಕೊಬೇಡ ರಾಗಿಣಿ, ಅತ್ತೆ ಮಾವನ ಹತ್ರ ಆಶೀರ್ವಾದ ತೊಗೊಳ್ಳೋಣ ಬಾ ಅಂತ ಅಂದಾಗ ಅವ್ರ ಅಪ್ಪ ಅಮ್ಮ ಇಬ್ಬರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ರಾಗಿಣಿ ಅಮ್ಮ ಹೇಳ್ತಾ ಇರ್ತಾರೆ, ಇಷ್ಟು ದಿನ ನೀನು ಆ ಮನೆಗೆ ಮೊಮ್ಮಗಳಾಗಿದ್ದೆ, ಇವಾಗ ಸೊಸೆಯಾಗಿ ಹೋಗ್ತಿದ್ದೀಯಾ, ಜವಾಬ್ದಾರಿ ಜಾಸ್ತಿ ಇರ್ತವೆ, ದಯವಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡು ಅಂತ ಅಂದಾಗ ಪಶುಪತಿ ಹೇಳ್ತಾ ಇರ್ತಾನೆ, ನನ್ನ ಮಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ನೋಡು ಅಜಯ್, ನನ್ನ ಮಗಳನ್ನ ಗಿಣಿ ಥರ ಸಾಕಿದ್ದೀನಿ, ಕೇಳಿದ್ದೆಲ್ಲ ಕೊಡಿಸಿದ್ದೀನಿ, ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಇದುವರೆಗೂ ನಾನು ಹಾಕ್ಸಿಲ್ಲ. ಒಂದು ವೇಳೆ ನನ್ನ ಮಗಳ ಕಣ್ಣಲ್ಲಿ ಯಾರಾದರೂ ನೀರು ಹಾಕ್ಸಿದ್ರೆ ಅವ್ರನ್ನ ಸುಟ್ಟಾಕ್ಬಿಡ್ತೀನಿ, ಅವ್ರ ಕಣ್ಣಲ್ಲಿ ರಕ್ತ ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ ಅಜಯ್ ಸ್ವಲ್ಪ ಹೆದರ್ಕೋತಾ ಇರ್ತಾನೆ. ಏನು ಮಾವ ಆಶೀರ್ವಾದ ಮಾಡಿ ಅಂತ ಅಂದರೆ ನನಗೆ ವಾರ್ನ್ ಮಾಡ್ತಿದ್ದೀರಲ್ಲ ಯಾಕೆ ಅಂತ ಅನ್ಬೇಕಾದ್ರೆ ಈ ಕಡೆ ರಂಜನ್ ಹೇಳ್ತಾ ಇರ್ತಾನೆ, ಬೇಜಾರು ಮಾಡ್ಕೋಬೇಡಿ, ಅಕ್ಕ ಅಂತಂದರೆ ಅಪ್ಪನಿಗೆ ಪ್ರಾಣ, ಅದಕ್ಕೆ ಪ್ರೀತಿ ಜಾಸ್ತಿಯಾಗಿ ಈ ರೀತಿ ಹೇಳ್ತಿದ್ದಾರೆ, ಬಟ್ ನೀವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ಆಲ್ ದ ಬೆಸ್ಟ್ ಬಾವ, ಬಾಯ್ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಅವರಿಬ್ಬರನ್ನು ಮನೆಗೆ ಕಳಿಸ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ ಮತ್ತು ವಂಶಿ ಮನೆಗೆ ಬಂದಾಗ ಅಜ್ಜಿನ ನೋಡ್ಬಿಟ್ಟು, ಅಜ್ಜಿ ಹೇಗಿದ್ದೀರಾ ಅಂತ ಅಂದಾಗ ವಂಶಿ ಯಾವುದೋ ಈ ಹುಡುಗಿ ಬಂದಿದೆಯಾ, ಅದೇನು ಕೇಳಿ ಕಳಿಸು ಅಂತ ಅಂದಾಗ ತಾತ ಬರ್ತಾರೆ, ಯಾಕೆ ಭಾವನಿ ಸ್ವಾತಿ ಬಂದಿದ್ದಲ್ಲ ಈ ರೀತಿ ಮಾತಾಡ್ತಿದೀಯಾ, ಬಂದ ತಕ್ಷಣ ಕಾಫಿ ಟೀ ಏನಾದರೂ ಕುಡಿತೀಯಾ ಅಂತ ಕೇಳೋದು ಬಿಟ್ಟು ಏನಕ್ಕೆ ಬಂದಿದೆಯಾ ಯಾರು ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ, ಯಾಕೆ ಏನಾಯಿತು ಅಂತ ಅಂದಾಗ ಅಜ್ಜಿ ಸಾರಿ, ನಾನು ಆ ಥರದಲ್ಲಿ ಡಿಸಿಷನ್ನ ತೊಗೊಂಡೆ, ನೀವು ಬೈದಕ್ಕೆ ಕೋಪ ಮಾಡ್ಕೊಂಡು ಹೋದೆ, ಯಾವತ್ತೂ ನೀವು ನನ್ನ ಜೊತೆ ರೂಢಾಗಿ ಮಾತಾಡಿರಲಿಲ್ಲ, ಫಸ್ಟ್ ಟೈಮ್ ನೀವು ಈ ರೀತಿ ಮಾತಾಡಿದ್ರಲ್ಲ ಅದಕ್ಕೆ ನನಗೆ ಬೇಜಾರಾಗಿ ಹೋದೆ, ದಯವಿಟ್ಟು ಕ್ಷಮಿಸಿ ಅಂತ ಅಂದಾಗ, ಅಲ್ಲ ಮನೆ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಹಂಗಂತ ಮನೆ ಬಿಟ್ಟೆ ಹೋಗ್ತಾನ ಅಂತ ಅಂದಾಗ ಈ ಕಡೆ ವಂಶಿ ಹೇಳ್ತಾ ಇರ್ತಾನೆ, ಪ್ಲೀಸ್ ಕ್ಷಮಿಸ್ಬಿಡು ಭವಾನಿ, ಯಾಕೆ ಹಿಂಗೆ ಆಡ್ತಿದ್ಯಾ, ಸಾರಿ ಕೇಳಿದ್ಲಲ್ವಾ, ಹೆಂಗೆ ನೀನಾದರೂ ಹೇಳು ಅಂತ ಅನ್ಬೇಕಾದ್ರೆ, ಹೂ ಭವಾನಿ ಕ್ಷಮಿಸು, ಕೋಪ ಮಾಡ್ಕೋಬೇಡ ಅಂತ ಅಂದಾಗ, ಇಲ್ಲ ರೀ ನಾನು ಯಾವತ್ತೂ ಸ್ವಾತಿ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಅವಳಂದರೆ ನಮಗೆ ತುಂಬ ಇಷ್ಟ, ಈ ಮನೇಲಿ ಅವಳಿಲ್ಲ ಅಂದರೆ ಇರೋಕ್ಕಾಗಲ್ಲ, ನೋಡಮ್ಮ ಸ್ವಾತಿ ಯಾವತ್ತೂ ಈ ಮನೆ ಬಿಟ್ಟು ಹೋಗಬೇಡ ಅಂತ ಅಂದಾಗ, ಸಾರಿ ಅಜ್ಜಿ, ಒಂದೆರಡು ದಿನ ಸುಮ್ಮನಾಗಿದ್ದರೆ ಎಲ್ಲ ಸರಿ ಹೋಗೋದು, ಆದರೆ ನಾನೇ ಆ ಥರದಲ್ಲಿ ಡಿಸಿಷನ್ನ ತೊಗೊಂಡು ಹೋಗ್ಬಿಟ್ಟೆ ಅಂತ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ, ಇನ್ಯಾವತ್ತೂ ಮನೆ ಬಿಟ್ಟು ಹೋಗಲ್ಲ ಅಂತ ಅನ್ಬೇಕಾದ್ರೆ, ಹಬ್ಬ ಸದ್ಯ ಇವಾಗಾದರೂ ಮನೆ ಮೊದಲಿನ ಥರ ಆಯ್ತಲ್ಲ, ಅದೇ ನನಗೆ ಖುಷಿ ಆಗ್ತಿದೆ ಸ್ವಾತಿ, ನಿನ್ನ ಕೈಯಾರೆ ಒಂದು ಕಾಫಿನ ತಗೋಬಾ, ಒಂದು ಕಪ್ ಕಾಫಿ ಕುಡಿಬೇಕು, ಆವಾಗಲೂ ನನಗೆ ಸಮಾಧಾನ ಆಗೋದು ಅಂತ ಅಂದಾಗ, ಒಂದು ಕಪ್ ಏನು ತಾತ 2 ಕಪ್ ತೊಗೊಂಡು ನಾನು ಕೊಡ್ತೀನಿ, ಆದರೆ ನೀವು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ರಿಪೋರ್ಟ್ ನನಗೆ ಹೇಳ್ಬೇಕು ಅಂತ ಅಂದಾಗ, ನಾನೆಲ್ಲ ತೊಗೊಂಡಿದ್ದೀನಿ, ನನಗೆ ಹೋಗಿ ಒಂದು ಕಪ್ ಕಾಫಿ ತೊಗೋಬಾ ಅಂತ ಹೇಳ್ತಿರ್ಬೇಕಾದ್ರೆ ವಂಶಿ ಕೇಳ್ತಾ ಇರ್ತಾನೆ, ಅಜಯ್ ಮತ್ತು ಅಮ್ಮ ಎಲ್ಲಮ್ಮ ಅಂತ ಅನ್ಬೇಕಾದ್ರೆ ಒಳಗಡೆ ಇದ್ದಾಳೆ ದುರ್ಗಾ, ಅಜಯ್ ಆಫೀಸ್ ಕೆಲಸ ಅಂತ ಹೋಗಿದ್ದಾನೆ, ಸ್ವಲ್ಪ ಟೆನ್ಷನ್ ಇದ್ದಾನೆ ಅಷ್ಟೇ, ನೀನು ಇಲ್ಲಿಲ್ವಲ್ಲ ಎಲ್ಲ ಅವನೇ ಮ್ಯಾನೇಜ್ ಮಾಡಬೇಕಿತ್ತಲ್ಲ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದುರ್ಗಾ ಬರ್ತಾಳೆ. ಬಂದ ತಕ್ಷಣ ವಂಶಿನೂ ಸ್ವಾತಿನೂ ನೋಡಿ ಡ್ರಾಮಾ ಮಾಡಿಕೊಂಡು, ನಿಮ್ಮಿಬ್ಬರು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು, ಎಷ್ಟೊತ್ತಿಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ, ಅಲ್ಲ ಕಣೋ ನೀನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೀಯಲ್ಲ, ಹೇಳಿದರೆ ನಾನು ಬರ್ತಿದ್ದೆ, ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ, ಅಲ್ಲಿ ಕೋಳಿ ಕುರಿ ಎಲ್ಲನೂ ನಾನು ನೋಡಬೇಕಿತ್ತು ಕಣೋ ಅಂದಾಗ, ನೆಕ್ಸ್ಟ್ ಟೈಮ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಫ್ಯಾಮಿಲಿ ಟ್ರಿಪ್ ಆಗುತ್ತೆ ಹೋಗೋಣ ಬಿಡಿ ಅಂತ ಅಂದಾಗ, ಅಷ್ಟೊತ್ತಿಗೆ ಎಲ್ಲರೂ ಮಾತಾಡಿರ್ಬೇಕಾದ್ರೆ ಅಜಯ್ ತಾಳಿ ಕಟ್ಟಿದ್ನೋ ಇಲ್ವೋ ಏನಪ್ಪ ಮಾಡೋದು, ಒಂದು ಕಾಲ್ ಮಾಡಿಲ್ಲ ಅಂತ ದುರ್ಗಾ ಯೋಚನೆ ಮಾಡ್ತಾ ಇರ್ತಾರೆ. ಅಜ್ಜಿ ಕೇಳ್ತಾ ಇರ್ತಾರೆ, ಸ್ವಾತಿ ನಿಮ್ಮ ಮನೆಗೆ ಹೋಗಿದ್ಯಲ್ಲ ಯಾವ ರೀತಿ ಫೀಲ್ ಆಯಿತು ಅಂತ ಅಂದಾಗ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಕಳ್ಕೊಂಡಿದ್ದೆಲ್ಲ ವಾಪಸ್ ಸಿಕ್ತು ನಾವಷ್ಟು ಖುಷಿ ಆಯಿತು ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರಾಗಿಣಿ ಅಜಯ್ ಡೋರ್ ಹತ್ರ ಬಂದು ನಿಂತ್ಕೊಂಡು ಅಜ್ಜಿ ತಾತ ಅಂತ ಕರೀತಾರೆ. ಹಾಗೆ ಅವರಿಬ್ಬರು ನೋಡಿ ಎಲ್ಲರೂ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಹಾಗೆ ಮಾತಾಡ್ಸೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ರೆ ದುರ್ಗಾ ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಅಜ್ಜಿ ತಾತ ಎಲ್ಲರೂ ಹೊರಗಡೆ ಬಂದು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ರಾಗಿಣಿ ಕೊರಳಿದಿರೋ ತಾಳಿನ ನೋಡಿ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಹಾಗೆ ಅಜಯ್ ಏನು ಇಂಥ ಕೆಲಸ ಮಾಡಿದೀಯಾ, ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ, ರಾಗಿಣಿ ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ ಅಂತ ಹೇಳಿದ್ರು, ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗ್ದಿದೆಯಾ ಅಂತ ಅಂದಾಗ, ಆಗಲ್ಲ ತಾತ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ದುರ್ಗಾ ಅಜಯ್ ಕೆನ್ನೆಗೆ ಹೊಡೆದು ಬಿಡ್ತಾಳೆ. ಅಮ್ಮ ಅದು ಅಂತ ಅನ್ಬೇಕಾದ್ರೆ, ಮುಚ್ಚೋ ಬಾಯಿ, ನಿನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ದೆ, ಹಾಗೆ ನಮಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಹೇಳ್ದಲೆ ಕೇಳ್ದಲೆ ಮದುವೆಗೆ ಬಂದಿದೆಯಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಏನಾಯಿತು ಅಂತ ಇನ್ನೊಂದು ಕಡೆ ಗೀತಾ ಮನೆಯವರೆಲ್ಲರೂ ಸಹ ಹೊರಗಡೆ ಬಂದು ನೋಡ್ತಾ ಇರ್ತಾರೆ. ಈ ಕಡೆ ರಾಗಿಣಿ ಅಜಯ್ ಮದುವೆ ಆಗಿರೋದನ್ನು ನೋಡಿ ಅವರು ಶಾಕ್ ಆಗಿ ನಿಂತಿದ್ರೆ ಮೇಘನಿಗೆ ಮಾತ್ರ ಖುಷಿ ಆಗ್ತಾ ಇರುತ್ತೆ.
ಹಾಗೆ ತಾತರು ಸಹ ಕೋಪ ಮಾಡಿಕೊಂಡು, ಅಲ್ಲ ಅಜಯ್, ನಿನಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಯಾಕೋ ಇಂಥ ಡಿಸಿಷನ್ ತೊಗೊಂಡೆ ಅಂತ ಅಂದಾಗ, ಅದನ್ನೇ ಮಾವ ನಾನು ಕೇಳ್ತಾ ಇರೋದು, ಇಂಥ ಕೆಲಸ ಮಾಡಿದೆನಲ್ಲ ಇವನಿಗೇನು ಮಾಡಲಿ ಅಂತ ಅಂದಾಗ, ನಾನು ಎಲ್ಲ ವಿಷಯನೂ ನಿಧಾನ ಕೇಳ್ತೀನಿ, ಮೊದಲು ಮನೆ ತುಂಬಿಸ್ಕೊಳ್ಳಿ ಅಂತ ಅಜಯ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ, ನಮ್ಮ ಮನೆಗೆ ನೀನು ಕಾಲಿಡಬೇಡ, ಬರೋದೇ ಬೇಡ, ಎಲ್ಲಾದರೂ ಹೋಗಿ ಅಂತ ದುರ್ಗಾ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಣ್ಮುಂದೆ ಕಾಣಿಸ್ಬೇಡ, ಇಲ್ಲಿಂದ ತೊಲಗು ಅಂತ ದುರ್ಗ ಕೂಗಾಡ್ತಿರ್ಬೇಕಾದ್ರೆ, ಅಜ್ಜಿ ತಾತ ಪ್ಲೀಸ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನೆಲ್ಲ ಬಿಟ್ಟು ನಿಮಗೆ ನೋವು ಮಾಡಿ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದಾಗ, ಇದಕ್ಕೂ ಬೇರೆ ಕಾರಣ ಇದೆ ನಿನ್ನ ಹತ್ರ ಅಂತ ಅಂದಾಗ, ಖಂಡಿತ ಇದೆ ಅಜ್ಜಿ ಅಂತ ರಾಗಿನೇ ಹೇಳ್ತಾ ಇರ್ತಾಳೆ. ರಾಗಿನೇ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಏನಾದರೂ ಅಜಯ್ ಮದುವೆ ಆಗಲಿಲ್ಲ ಅಂತ ಅಂದರೆ ನಮ್ಮಪ್ಪ ಈ ಮನೆಗೆ ಏನಾದರೂ ಕೆಟ್ಟದ್ದು ಮಾಡ್ತೀನಿ ಅಂತ ಎದುರಿಸಿದ್ರು, ಸೊ ಹಂಗಾಗಿ ಎದುರುಕೊಂಡು ನಮ್ಮ ಮದುವೆ ಆದ್ವಿ, ಎಲ್ಲಿ ಮನೆಗೆ ತೊಂದರೆ ಕೊಡ್ತಾರೆ, ನಿಮಗೆಲ್ಲ ತೊಂದರೆ ಕೊಡ್ತಾರೆ ಅಂತ ಭಯವಾಗಿ ಮದುವೆ ಆದ್ವಿ ಅಷ್ಟೇ ಅಜ್ಜಿ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ, ಸ್ವಾತಿ ವಂಶಿ ಇವಳು ಹೇಳ್ತಿರೋ ಸುಳ್ಳು ಅಂತ ಗೊತ್ತಾಗಿ ತನ್ನ ಪಡೆಗೆ ತಾನು ಸೈಲೆಂಟಾಗಿ ನಿಂತಿರ್ತಾರೆ. ಹಾಗೆ ದುರ್ಗಾ ನಿಜವಾಗ್ಲೂ ಪಶುಪತಿಯವರು ಈ ರೀತಿ ಮಾತಾಡಿದ್ರ ಅಂತ ಅಂದಾಗ ಮಾವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ರಾಗಿಣಿನೇ ಅಷ್ಟು ಎದುರ್ಕೋತಿದ್ಲು ಅಂದಮೇಲೆ ನಾನು ಎದುರ್ಕೊಳ್ದರೆ ಇರೋಕ್ಕಾಗುತ್ತಾ, ಅದಕ್ಕೆ ತಾಳಿ ಕಟ್ಬಿಟ್ಟೆ ಅಂತ ಅಂದಾಗ, ಏನೇ ಆಗಲಿ ಪಶುಪತಿ ಈ ರೀತಿ ಎದುರಿಸಿದ್ದಾನೆ ಅಂತ ನೀವು ನಮಗೆ ಹೇಳಬೇಕಿತ್ತು, ನಾವೇನಾದರೂ ಡಿಸಿಷನ್ ತೊಗೊಂಡಿರ್ತಿದ್ವಿ, ಅದನ್ನು ಬಿಟ್ಟು ಮದುವೆ ಆಗಿ ಬಂದ್ರಲ್ಲ ಅಂತ ಅಂದಾಗ, ಸಾರಿ ತಾತ, ಸಾರಿ ಅಜ್ಜಿ, ನನ್ನ ದಯವಿಟ್ಟು ಕ್ಷಮಿಸಿ, ಈ ಮದುವೆ ನೀವು ಒಪ್ಕೊಳ್ಳಿಲ್ಲ ಅಂತ ಅಂದರೆ ನನಗೆ ಈ ಮದುವೆ ಬೇಡ, ಒಂದು ಕೆಲಸ ಮಾಡೋಣ ಅಜಯ್, ಇವರಿಗೆಲ್ಲ ಇಷ್ಟ ಇಲ್ಲ ಅಂತ ಅಂದಮೇಲೆ ಈ ತಾಳಿನ ನಾನು ಕಟ್ಕೊಂಡು ಈ ಮನೆಗೆ ಬರಲ್ಲ, ನೀನು ಕಟ್ಟಿರೋ ತಾಳಿನ ನಾನು ತೆಗಿತೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾಳಿ ತೆಗಿಯೋ ರೀತಿ ನಾಟಕ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಹೋಗಿ ಸಡನ್ನಾಗಿ ರಾಗಿಣಿ ಕೈ ಹಿಡ್ಕೋತಾರೆ. ಬಿಡಿ ಅಜ್ಜಿ, ನೀವೆಲ್ಲ ಒಪ್ಪಲಿಲ್ಲ ಅಂತಂದರೆ ಈ ತಾಳಿಗೆ ಏನು ಬೆಲೆ ಇದೆ ಅಂತ ಅಂದಾಗ, ಮುಚ್ಚು ಬಾಯಿನ ಹೊಡೆದು ಬಿಡ್ತೀನಿ ನೋಡು, ತಾಳಿಗೆ ಎಷ್ಟು ಬೆಲೆ ಇದೆ ಅಂತ ನಿನಗೆ ಗೊತ್ತಾ, ದೇವತೆಗಳಿಗೆ ನಾವು ಎಷ್ಟು ಬೆಲೆ ಗೌರವನ ಕೊಡ್ತೀವೋ, ತಾಳಿಗೆ ಅಷ್ಟೇ ಇಂಪಾರ್ಟೆಂಟು ಬೆಲೆನ ನಾವು ಕೊಡ್ತೀವಿ. ಅದರಲ್ಲೂ ಈ ರಾಗಿಣಿ ಮಾಡಿದ್ರಲ್ಲಿ ತಪ್ಪೇನಿದೆ, ನಮ್ಮ ಮನೆಗೋಸ್ಕರ ತಾನೇ ಇವಳು ಮದುವೆ ಆಗಿದ್ದು, ಅಂದಮೇಲೆ ನಾವೆಲ್ಲರೂ ಸಹ ಈ ಮದುವೆನ ಒಪ್ಕೊಳ್ಳೋಣ ಅಂತ ಅಜ್ಜಿ ಅಂದಾಗ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ದುರ್ಗಾ ನಿಜವಾಗ್ಲೂ ನೀವು ಒಪ್ಕೊಂಡ್ರ ಅತ್ತೆ ಅಂತ ಅಂದಾಗ, ಈ ಕಡೆ ಗಣಪತಿ ತಾತನೂ ಕೇಳ್ತಾ ಇರ್ತಾರೆ, ಹೌದು ರೀ, ಅವಳು ನಮಗೋಸ್ಕರ ತಾನೇ ಮಾಡಿರೋದು, ಒಪ್ಕೊಳ್ಳೋಣ ಬಿಡಿ ಅಂತ ಅಂದಾಗ, ಈ ಕಡೆ ವಂಶಿ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ಅಂದಾಗ, ಸರಿ ತಾತ, ನೀವೆಲ್ಲ ಹೆಂಗೆ ಹೇಳ್ತೀರ ಹಂಗೆ, ಹಿರಿಯೋರು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಸ್ವಾತಿನೂ ಒಂದು ಮಾತು ಕೇಳೋಣ ಅಂತ ಕೇಳ್ತಾ ಇರ್ತಾನೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಆಲ್ರೆಡಿ ಇವರು ಮದುವೆಗೆ ಬಂದಿದ್ದಾರೆ, ಇವಾಗ ನಾವು ಏನು ಮಾತಾಡಿದ್ರು ಪ್ರಯೋಜನ ಎಲ್ಲ ಒಪ್ಕೊ ಅಂತ ಅಂದಾಗ, ಸ್ವಾತಿ ನನಗೆ ಮದುವೆ ಒಪ್ಪಿಗೆ ಇದೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಬಾ ರಾಗಿಣಿ, ಬಾ ಅಜಯ್ ಒಳಗಡೆ ಅಂತ ಅಜ್ಜಿ ತಾತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದುರ್ಗಾ ಹೇಳ್ತಾಳೆ, ಒಂದು ನಿಮಿಷ, ಹೇಗಿದ್ರು ಮದುವೆ ಒಪ್ಕೊಂಡಿದ್ದೀವಿ, ಮನೆ ತುಂಬಿಸ್ಕೊಂಡು ಒಳಗಡೆ ರಾಗಿಣಿನ ಕರ್ಕೊಳ್ಳೋಣ ಅಂತ ಅಂದಾಗ, ಸರಿ ದುರ್ಗಾ, ಆರ್ತಿನೂ ಹಾಗೆ ಸೇರೆಲ್ ಅಕ್ಕಿನ ತಗೋಬಾ ಅಂತ ಅಂದಾಗ, ನಾನೇಕೆ ಹೋಗೋಣ, ಈ ಮನೆ ಸೊಸೆ ಸ್ವಾತಿ ಇದ್ದಾಳಲ್ಲ, ಅವಳ ಕೈಲೇ ಮಾಡ್ಸೋಣ ಅತ್ತೆ ಅಂತ ಅಂದಾಗ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೋಗಮ್ಮ, ಆರತಿ ತಟ್ಟೆನೂ ಹಾಗೆ ಸೇರೋದಕ್ಕಿನ್ನೂ ತಗೋಬಿಟ್ಟು ಬಾ ಅಂತ ಅನ್ಬೇಕಾದ್ರೆ, ದುರ್ಗನ್ಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಆರತಿ ತಂದು ಇವಳಿಗೆ ಬೆಳಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.